ಎಲ್ಲರಿಗೂ ನಮಸ್ಕಾರ ರೀ. ಹೇಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರಬೇಡ್ರಿ. ಈ ಆಧಾರ್ ಕಾರ್ಡ್ ಅನ್ನೋದು ಪ್ಯಾನ್ ಕಾರ್ಡ್ ಅನ್ನೋದು ಎಷ್ಟು ಮುಖ್ಯ ಹೇಳ್ರಿ. ಇದೇನ್ ಹಿಂಗ್ ಕೇಳ್ತೀರಿ? ಪ್ಯಾನ್ ಕಾರ್ಡ್ ಅಂದ್ರೆ ಏನು? ಪರ್ಮನೆಂಟ್ ಅಕೌಂಟ್ ನಂಬರ್. ಪ್ಯಾನ್ ಕಾರ್ಡ್ ಎಲ್ಲದಕ್ಕೂ ಬೇಕು. ಏನಾರ ಬ್ಯಾಂಕಿಂಗ್ ವ್ಯವಹಾರ ಮಾಡ್ಬೇಕಂದ್ರ ಬೇಕು. ಆಸ್ತಿ ಖರೀದಿ ಅಥವಾ ಮಾರಾಟ ಮಾಡ್ಬೇಕಂದ್ರ ಪ್ಯಾನ್ ಕಾರ್ಡ್ ಬೇಕು. ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಬಳಸ್ಬೇಕಂದ್ರೂ ಬೇಕು. ತೆರಿಗೆ ಕಟ್ಲಿಕ್ ಬೇಕು. IT ರಿಟರ್ನ್ಸ್ ಫೈಲಿಂಗ್ ಮಾಡ್ಲಿಕ್ ಬೇಕು. ಅಷ್ಟೇ ಯಾಕ್ರಿ, ಮನ್ಯಾಗ ಒಂದು ಸಿಲಿಂಡರ್ ಗ್ಯಾಸ್ ತಗೊಳಿಕ್ ಬೇಕು. ಎಲ್ಲದಕ್ಕೂ ಲಿಂಕ್ ಮಾಡ್ಬೇಕು. ಏನಾರೇ ಆಭರಣ ಗಾಡಿ ಖರೀದಿ ಮಾಡ್ಬೇಕಾ? ಬೇಕು. ಪೋಸ್ಟ್ ಆಫೀಸ್ನಾಗ FD ಇಡ್ಲಿಕ್ ಬೇಕಾ? ಅದಕ್ಕೂ ಬೇಕು. ಅಷ್ಟೇ ಅಲ್ರಿ, ಒಂದು ನಮ್ದು ಗುರುತಿನ ಚೀಟಿ ಅಂದಾಗ ಅದು ನಮ್ಮ ಹೆಸರು, ಡೇಟ್ ಆಫ್ ಬರ್ತ್ ಎಲ್ಲ ಕರೆಕ್ಟ್ ಆಗಿರುವಂತದ್ದು. ಇನ್ನು ಆಧಾರ್ ಕಾರ್ಡ್ ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಗೂ ಒಂದು ವಿಶಿಷ್ಟ ಗುರುತಿನ ಸಂಖ್ಯೆ ಅಂತ ಕೊಡ್ತಾರ. ಆಧಾರ್ ಕಾರ್ಡ್ ಅಂದ್ರ ಈ ಬಹಳಷ್ಟು ಟೈಮ್ನಾಗ ಅಗದಿ ನಿರ್ಣಾಯಕ ದಾಖಲೆ ಅಂದ್ರ ಅದು ಆಧಾರ್ ಕಾರ್ಡ್ ಆಗಿರ್ತದ. ನಮ್ಮ ಗುರುತಿನ ದಾಖಲೆಯಾಗಿ ಕಾರ್ಯನಿರ್ವಹಿಸೋದ್ರಿಂದ ಭಾರತೀಯ ನಾಗರಿಕರು ಆಧಾರ್ ಕಾರ್ಡ್ ಅನ್ನು ಹೊಂದಿರ್ಲೇಬೇಕು. ಅಕಸ್ಮಾತ್ ಯಾರು ಯಾವ್ದೋ ಟೈಮ್ನಾಗ ತಮ್ಮ ಆಧಾರ್ ಕಾರ್ಡ್ ಅನ್ನ ಕೊಡ್ಲಿಕ್ಕೆ ಸಲ್ಲಿಸ್ಲಿಕ್ಕೆ ನೆನಪು ಹಾರಿದ್ರು ಅಥವಾ ಲಿಂಕ್ ಮಾಡ್ಲಿಕ್ಕೆ ನೆನಪು ಹಾರಿದ್ರು, ತಂದಿಲ್ಲ ಅಂತಂದ್ರ ಎಷ್ಟೋ ಕೆಲ್ಸಗಳು ಆಗೋದೇ ಇಲ್ಲ. ಇದೇನಪ್ಪಾ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬಗ್ಗೆ ಇಷ್ಟೊಂದ್ ಯಾಕೆ ಹೇಳಲಿಕ್ಕತ್ತೆ ಇಂಥ ಪರಿ ಅಂತ ಕೇಳಿದ್ರೆ ನೀವ ಕೇಳ್ರಿ. ಇಲ್ಲಿ ಒಬ್ಬ ನಮ್ಮ ದೇಶದ ಸತ್ಪ್ರಜೆ, ನಮ್ಮ ರಾಜ್ಯದ ಹಿರಿಯ ಜವಾಬ್ದಾರಿಯುತ ನಾಗರಿಕರ ಬಳಿ ಆಧಾರೂ ಇಲ್ಲಂತ, ಪ್ಯಾನ್ ಕಾರ್ಡು ಇಲ್ಲಂತ. ಕೇಳ್ರಿ ಒಂದ್ಸಲ. ನನ್ನ ಪ್ಯಾನ್ ಕಾರ್ಡು ಇಲ್ಲ, ಎಂಥ ಕಾರ್ಡು ಇಲ್ಲ ನನ್ನ ಹತ್ರ. ನನ್ನ ಪ್ಯಾನ್ ಕಾರ್ಡು ಇಲ್ಲ, ಎಂಥ ಕಾರ್ಡು ಇಲ್ಲ ನನ್ನ ಹತ್ರ. ನನಗೆ ಗೊತ್ತೇ ಇಲ್ಲ. ನನಗೆ ಈ ಮೊಬೈಲ್ ಆಪರೇಟ್ ಮಾಡೋದೇ ಬರಲ್ಲ ನನಗೆ. ಅಲ್ರಿ, ಏನ್ ಖರೆ ಹೇಳ್ಲಿಕ್ಕತ್ತಾರೋ ಮಜಾಕ್ ಮಾಡ್ಲಿಕ್ಕತ್ತಾರೋ ಗೊತ್ತಿಲ್ಲ. ಒಂದು ಸಮಾಜದಾಗ ಇರ್ತೀವಿ, ಭಾರತೀಯ ನಾಗರಿಕರಾಗಿ ಆ ವ್ಯವಸ್ಥೆಗೆ ಹೊಂದ್ಕೋಬೇಕಂದ್ರ ಎಲ್ಲ ಇರಬೇಕು. ಇಲ್ಲ ನಮ್ಮ ಹತ್ರ ಕಾರ್ಡ್ಗಳು ಏನೇನು ಬೇಕು ಅನ್ನೋಂಥದ್ದು, ಪ್ರತಿಯೊಂದು ವ್ಯವಹಾರಕ್ಕೆ ಬೇಕಾಗುವಂತ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇಲ್ಲ ಅಂದ್ರ ನೋಡ್ರಿ, ಒಬ್ಬ ರಾಜ್ಯದ CM ಆಗಿರೋರೆ ಪ್ಯಾನ್ ಇಲ್ಲ, ಆಧಾರ್ ಇಲ್ಲ, ಮೊಬೈಲ್ ಅಂತೂ ಬಳಸುವುದಕ್ಕೆ ಬರುವುದಿಲ್ಲ ಅಂತಂದ್ರ ಇನ್ನು ರಾಜ್ಯ ಸರ್ಕಾರ ನಡೆಸುವುದರ ಹೆಂಗಂತಿವ್ರು. ಸರ್ಕಾರ ಅಂದ ಕೂಡಲೇ ನೆನಪಾಯ್ತು ನೋಡ್ರಿ, ನಮ್ಮ ಸಾರಿಗೆ ಸಂಸ್ಥೆ 2,000 ಕೋಟಿಯಷ್ಟು ಸಾಲ ಮಾಡ್ಲಿಕ್ಕೆ ಮುಂದೆ ನಿಂತು ಬಿಟ್ಟದಂತ. ನೋಡ್ರಿ ಹೆಂಗದ. ಸಾರಿಗೆ ಸಂಸ್ಥೆಗಳು ಉಳಿಸಿಕೊಂಡಿರುವಂತಹ ಬಾಕಿಗಳನ್ನ ಪಾವತಿ ಮಾಡ್ಲಿಕ್ಕೆ ಯಾವುದೇ ರೀತಿಯ ಬ್ಯಾರೆ ಸಂಪನ್ಮೂಲಗಳು ಲಭ್ಯವಿಲ್ಲ. ಹಿಂಗಾಗಿ ಈಗ ಈ ಡೀಸೆಲ್ ಶುಲ್ಕ ಆಗಿರಬಹುದು, ಭವಿಷ್ಯ ನಿಧಿ ವಂತಿಗೆ ಬಾಕಿ ಪಾವತಿಗೆ ಅಗತ್ಯ ಇರುವಂತಹ ಒಂದಿಷ್ಟು ಮೊತ್ತನ ಪಾವತಿ ಮಾಡ್ಬೇಕು, ಖರ್ಚು ಮಾಡ್ಬೇಕು ಅಂದ್ರ ಸರ್ಕಾರದ ಖಾತ್ರಿಯೊಂದಿಗೆ ಸಾಲ ಪಡಿಬಹುದು ಅಂತ ಸರ್ಕಾರ ಅನುಮೋದನೆ ಕೊಟ್ಟದಂತ. 2,000 ಕೋಟಿ ಸಾಲ ಮಾಡ್ಲಿಕ್ಕೆ ತಯಾರಾಗತ್ತೆ. ಅಲ್ರಿ, ಇಷ್ಟು ದಿನ ಶಕ್ತಿ ಯೋಜನೆ ಅಂತ ಹೇಳಿ ಫ್ರೀ ಬಸ್ ಕೊಟ್ಟರು ಹೆಣ್ಮಕ್ಳಿಗೆ, ಸಾರಿಗೆ ಸಂಸ್ಥೆ ನಷ್ಟದಾಗದ ಅಂತ ವಿರೋಧ ಪಕ್ಷಗಳು ಎಷ್ಟು ಹೇಳಿದ್ರು, ಎಷ್ಟು ಆರೋಪ ಮಾಡಿದ್ರು, ಹಾಗೆ ಇಲ್ಲ ನಮ್ಮ ಸಾರಿಗೆ ಸಂಸ್ಥೆ ಲಾಭ ಮಾಡ್ಲಿಕ್ಕತ್ತದ ಅಂತ ಹೇಳ್ಕೊಂತೇ ಬಂದ್ರು. ಆದ್ರೆ ಇದ್ರ ನಡುವು ಇವತ್ತು ಇಷ್ಟು 2,000 ಕೋಟಿ ಸಾಲ ಮಾಡ್ಲಿಕ್ಕೆ ಸಾರಿಗೆ ಸಂಸ್ಥೆ ತಯಾರಾಗಿ ನಿಂತದಂದ್ರ ಇದೆಲ್ಲಾನು ಮತ್ತೆ ಬಡ್ಡಿ ಸಮೇತ ಕಟ್ಟುದು ಯಾರು? ಸಾರಿಗೆ ಸಂಸ್ಥೆನೆ. ಅದಕ್ಕೆ ಏನ್ ನೋಡ್ರಿ ಹೆಂಗದ. ಹಿಂಗ ವ್ಯವಸ್ಥೆ ನಡೆದ್ರೆ ಇನ್ ಹೆಂಗ್ ಸರ್ಕಾರ ನಡೆಸ್ಲಿಕ್ಕೆ ಸಾಧ್ಯ ಅದ? ಅಲ್ರಿ, ನಡುರಾತ್ರಿ ತನ ಶಿಸ್ತು ಕುಡಿದು ತೂರಾಡುದು, ನಶೆದಾಗ ಓಲಾಡುದು, ಬ್ಯಾರೆ ಲೋಕದಾಗ ತೇಲಾಡುದೇ ಇವ್ರು ಸಂಭ್ರಮ ಪಡೋ ಸ್ಟೈಲ. ಯಪ್ಪ, ಒಬ್ಬೊಬ್ರದು ಒಂದು ಅವತಾರ ನೋಡಿ ಒಂದು ಹಳಿ ಅರ್ಥಗರ್ಭಿತ ಹಾಡ ನೆನಪಾಗ್ಲಿಕ್ಕತ್ತದ ನನಗ. ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ, ಇದೇನ ಇಂದು ಸತ್ಯತೆ, ಇದೇನ ನಮ್ಮ ಜಾಗೃತಿ ಎಂದು ನೊಂದು ಕೇಳುತ್ತಿಹಳು ನಮ್ಮ ತಾಯಿ ಭಾರತಿ. ಸಭ್ಯತೆ ಅಂದ ಕೂಡ್ಲೆ ರಾಹುಲ್ ಗಾಂಧಿ ಅವ್ರ ನೆನಪಾಯ್ತು ನೋಡ್ರಿ. ಅವ್ರು ಅಷ್ಟೊಂದು ಸಭ್ಯರ ಅಂತ ನನಗ್ ಕೇಳಲಿಕ್ ಹೋಗ್ಬೇಡ್ರಿ. ಈ ತೀರಾ ಮೊನ್ನೆ ಅಷ್ಟೇ ನಿಧನರಾಗಿರುವಂತಹ SM ಕೃಷ್ಣ ಅವರು ಮಾತಾಡಿದ ಒಂದು ಹಳಿ ವಿಡಿಯೋ ನನ್ನ ಕಣ್ಣಿಗೆ ಬಿತ್ತು. ಅವರು ಅಷ್ಟು ಆ ಹಿರಿಯ ವಯಸ್ಸನ್ಯಾಗ ಅನುಭವಿ ರಾಜಕಾರಣಿಯಾಗಿ ಕಾಂಗ್ರೆಸ್ ಬಿಟ್ಟಿದ್ದು ಯಾಕ ಅಂತ ಹೇಳ್ತಾರ. ರಾಹುಲ್ ಗಾಂಧಿ ಅವ್ರ ವಯಸ್ಸಿಗೂ ಮರ್ಯಾದೆ ಕೊಟ್ಟಿಲ್ಲ ಅನ್ನೋ ಮಾತನ್ನ ಹೇಳ್ತಾರ ನೋಡಿ. ಬಹಳ ಮನಸ್ಸಿಗೆ ಹತ್ತತ್ರಪ್ಪ. ನಾವು ಈ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾಲದಲ್ಲಿ ನಮಗೆ ಕಾಂಗ್ರೆಸ್ ಬಿಡಬೇಕಾದಂಥ ಪ್ರಸಂಗ ಯಾಕೆ ಬಂತು? ಕಾಂಗ್ರೆಸ್ನಲ್ಲಿ ಹೊಸ ನಾಯಕತ್ವ, ಆ ಹೊಸ ನಾಯಕತ್ವಕ್ಕೆ ಪ್ರಯತ್ನಗಳು ನಡೆದವು. ಶ್ರೀಮಾನ್ ರಾಹುಲ್ ಗಾಂಧಿಯವರು ನೂತನ ಕಾಂಗ್ರೆಸ್ ಅಧ್ಯಕ್ಷರಾಗಿ
ನೇಮಕ ಆದರು. ನನಗೆ ಬಹುಶಃ ನನ್ನ ವಯಸ್ಸಿನ ಅಂತರವೋ ಏನೋ, ನಾನು ರಾಹುಲ್ ಗಾಂಧಿಯವರ ಚೌಕಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ. ಆ ಕಾರಣ ನಾನು ಕಾಂಗ್ರೆಸ್ ಬಿಡಬೇಕಾದಂಥ ಒಂದು ನಿರ್ಣಯಕ್ಕೆ ಬರಬೇಕಾಗಿ ಬಂತು. ನಾನು ರಾಜ್ಯಸಭಾ ಸದಸ್ಯನಾಗಿದ್ದೆ. ಸೋನಿಯಾ ಗಾಂಧಿಯವರ ಬದಲಿಗೆ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಅಧ್ಯಕ್ಷರಾದರು. ಆಗ ನನಗೆ ಕೊಂಚ ಮಟ್ಟಿಗೆ ಇರುಸು ಮುರುಸು ಉಂಟಾಯಿತು. ನನ್ನ ವಯಸ್ಸಿಗೆ ತಕ್ಕಂಥ ಮರ್ಯಾದೆ ನನಗೆ ಸಿಗ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ. ಮತ್ತು ನನ್ನ 43 ವರ್ಷದ ಅಸೋಸಿಯೇಷನ್ with the Congress is being taken for granted. So I had to look elsewhere. ಬರಲ್ ಬಿಡ್ರಿ, ಇನ್ ಬರಲ್ಲ ಅವ್ರಿಗೆ ಆ ಒಂದು ಮೆಚುರಿಟಿ ಆಗಿರ್ಬೋದು, ವಯಸ್ಸಿಗೆ ಅಥವಾ ಅವರ ಅನುಭವಕ್ಕೆ ಮರ್ಯಾದೆ ಕೊಡ್ಲಿಕ್ಕೆ ಬರುವುದಿಲ್ಲ ಅವ್ರಿಗೆ. ಏನ್ ಮಾಡ್ತೀರಿ ಹೇಳ್ರಿ? ಇನ್ನ ಇವತ್ತಿನ ಮಿರ್ಚಿ ಮಂಡಕ್ಕಿದಾಗ ಲಾಸ್ಟಿಗೆ ಒಂದು ಭಾರಿ ಕ್ರಿಯೇಟಿವಿಟಿ ವಿಡಿಯೋ ತಗೊಂಡ್ ಬಂದಿನಿ. ಸ್ಪೀಕರ್ ಆಗಿರುವಂತಹ UT ಖಾದರ್ ಅವರ ಚಿತ್ರ ವಿಚಿತ್ರ ಹಿಂದಿಯನ್ನ ನೀವು ಬಹಳಷ್ಟು ಸಲ ಕೇಳಿರ್ತೀರಿ. ಕನ್ನಡನೇ ಒಂದಷ್ಟು ತಿರುಗಿಸಿ ಮುರುಗಿಸಿ ಹೊಸ ಹಿಂದಿಯನ್ನಾಗಿ ಮಾತಾಡೋದನ್ನ ಕೇಳಿ ನಕ್ಕಿರ್ತೀರಿ. ಆದ್ರೆ UT ಖಾದರ್ ಅವರು ಮಾತಾಡಿದಂತ ಒಂದು ಕನ್ನಡದ ವಿಡಿಯೋ ಐತಿ. ಅವ್ರು ಮಾತಾಡಿದ್ದಕ್ಕ ಎಲ್ಲಾ ಭಾರಿ ಎಡಿಟಿಂಗ್ ಮಾಡ್ಯಾರ, ಭಾರಿ ಮಜಾ ಅದ. ನೋಡ್ಕೊಂಡ್ ಬರ್ರಿ ಒಂದ್ಸಲ. ಬಹುಶಃ ನಾವು ಬಹಳಷ್ಟು ಹಾಡುಗಳನ್ನು ಕೇಳ್ತಿದ್ದೆವು, ಮಂಡ್ಯದ ಗಂಡು ಅಂತೇಳಿ. ಅದರ ಪ್ರಕಾರ ವಿಶೇಷವಾಗಿ ನಾವು ನಮ್ಮ ಚಿತ್ರಣ ಅಂಬರೀಶ್ ಅವರಿಗೆ ಸೀಮಿತವಾಗಿರುವಂತಹ ಹಾಡಂತ ಎನಿಸಿದ್ದೆವು. ನಮಗೂ ಸಂತೋಷ. ಇಲ್ಲಿಗೆ ಬಂದ ಗೊತ್ತಾಗ್ತದೆ ಗಂಡ್ಯದ ಗಂಡು ಅಂತ ಹೇಳಿದ್ರೆ, ಗಂಡು ಅಂತ ಹೇಳಿದ್ರೆ ನಾನು ಉಲ್ಲಾಳದ ಕ್ಷೇತ್ರದಿಂದ ಪ್ರತಿನಿಧಿ ಆಗಿದ್ದೇನೆ. ನಮ್ಮ BM ಮಿದ್ದಿನಬ್ಬರ್ ಅವರು ಮಾಜಿ ಶಾಸಕ, ದೊಡ್ಡ ಮಟ್ಟದ ಕವಿಗಳಾಗಿದ್ದಾರೆ. ಅವರು ಒಂದು ಹಾಡಿದ ಹಾಡು ನನಗೆ ಯಾವಾಗಲೂ ನೆನಪಾಗ್ತದೆ. ಅದಕ್ಕಾಗಿ ಬಹುಶಃ ಎರಡು ಸಾಹಿತಿಗಳ ಜೊತೆಯಲ್ಲಿ ನಾವು ಕೂಡ ರಾಜಕಾರಣಿಗಳು ಏನು ಕಡಿಮೆ ಇಲ್ಲ ಅಂತ ನಿಮ್ಮ ಜೊತೆ ಇರ್ಲಿಕ್ಕೆ ಬೇಕಾಗಿ ಎರಡೇ ವಾಕ್ಯ ಮುಖಾಂತರ ನಾನು ಮುಗಿಸ್ತೇನೆ. ನೀವು ಬರ್ದಿದ್ದ ಮೇಲಾಗಿ ಯಾವ್ದಾದ್ರು ಹಾಡ್ರಿ, ಕಿವಿ ಹಾಳಾಗೋಬೇಕು. ಹಸೂರಿನ ಹಾಸ್ಯಾಗ ಮರುಳಿನ ರಾಸ್ಯಾಗ ಮಂಡ್ಯದ ಊರಿನ ಸೊಬಗಿನ್ಯಾಗ ಈ ಚಂದಾದ ಮಕ್ಕಳ ನಲುವಿನ್ಯಾಗ ನಮಸ್ಕಾರ. UT ಖಾದರ್ ಅವರು ಮಾತಾಡಿದ ಕನ್ನಡಕ್ಕೆ ಈ ಬೇರೆ ಬೇರೆ ಸಿನಿಮಾದ ಕ್ಲಿಪ್ಸ್ಗಳು, ವಿಡಿಯೋ ಕ್ಲಿಪ್ಸ್ಗಳನ್ನು ಸೇರಿಸಿ ಎಡಿಟಿಂಗ್ ಮಾಡ್ಯಾರ ನೋಡ್ರಿ. ಅವ್ರದ್ದು ಭಾರಿ ಕ್ರಿಯೇಟಿವಿಟಿ ಅಂತ ಹೇಳ್ಬಹುದ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.